Taste Daily. Taste the Daily. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡ ರಹಸ್ಯವನ್ನು ಭೇದಿಸಲಿಕ್ಕೆ ಎಸ್ಐಟಿ ತಂಡ ಆಗಮಿಸಿದೆ. ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಎಸ್ಐಟಿ ಶೋಧ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇದು ಪಾರ್ಟ್ 2 ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೊದಲು ಚಿನ್ನಯ್ಯ ಹೇಳಿದ ರೀತಿಯಲ್ಲಿಯೇ ಎಸ್ಐಟಿ ಶೋಧ ಕಾರ್ಯವನ್ನು ಮಾಡಿತ್ತು. 16 ಕಡೆಗಳಲ್ಲಿ ಶೋಧವನ್ನು ಮಾಡಿ ವಾಪಸ್ಸಾಗಿತ್ತು. ಇದೀಗ ಮತ್ತೊಂದು ಬಾರಿ ಅಥವಾ 2ನೇ ಅಧ್ಯಾಯ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಈ ಶೋಧ ಕಾರ್ಯ ಮುಂದುವರಿತಾ ಇದೆ. ಇಲ್ಲಿ ಅರಣ್ಯ ಇಲಾಖೆಯವರಿದ್ದಾರೆ, ಕಂದಾಯ ಇಲಾಖೆಯವರಿದ್ದಾರೆ, ಸೋಕೋ ಟೀಮ್ ಇದೆ, ಫಾರೆನ್ಸಿಕ್ ಟೀಮ್ ಇದೆ. ಎಲ್ಲರ ಟೀಮ್ನ ಜೊತೆಗೂಡಿಕೊಂಡು ಈ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರಕ್ಕಾಗಿ ನಡೀತಾ ಇರುವಂಥ ಶೋಧ ಇದು. ಚಿನ್ನಯ್ಯ ಮಾರ್ಕ್ ಮಾಡ್ತಾ ಇದ್ದ ಆ ಮಾರ್ಕ್ಗಳನ್ನು ಈ ಹಿಂದೆ ಅಗೆಯಲಾಗ್ತಾ ಇತ್ತು. ಆದರೆ ಇದೀಗ ಸೌಜನ್ಯ ಮಾವ ವಿಠಲ್ಗೌಡ ಹೇಳಿದ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಇದೇ ಕಾಡಿನಲ್ಲಿ ಇದೇ ಬೆಟ್ಟದಲ್ಲಿ ಅಸ್ಥಿಪಂಜರ ಸಿಕ್ಕಿದ್ವು ಅಂತ ಹೇಳಿ ಆ ಬುರುಡೆಯನ್ನು ಕೂಡ ಇದೇ ಬೆಟ್ಟದಲ್ಲಿ ಅಗೆದು ತಂದಿದ್ದು ಅಂತ ಹೇಳಿ ವಿಠಲ್ಗೌಡ ಹೇಳಿದ್ದಾರೆ. ಹೀಗಾಗಿ ಈ ಅರಣ್ಯ ಪ್ರದೇಶದಲ್ಲಿ ಹೆಚ್ಚುವರಿಯಾಗಿ ಶೋಧ ಮಾಡಬೇಕಾದಂಥ ಅವಶ್ಯಕತೆ ಜರೂರಾಗಿ ಎಸ್ಐಟಿ ಮುಂದೆ ಕಾಣಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಚಿನ್ನಯ್ಯ ಹೇಗೆ ಮಾರ್ಕ್ ಮಾಡ್ತಾ ಇದ್ನೋ, ಚಿನ್ನಯ್ಯ ಹೇಳಿದ ಜಾಗಗಳನ್ನು ಅಗೀತಾ ಇದ್ರೋ ಅದೇ ರೀತಿಯ ಶೋಧ ಇದಾಗುತ್ತಾ? ಇವತ್ತು ವಿಠಲ್ಗೌಡ ಮಾರ್ಕ್ ಮಾಡ್ತಾರಾ? ಹೇಗೆ ಈ ಅಗಿಯುವ ಪ್ರಕ್ರಿಯೆ ಸಾಗುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾಕೆಂತ ಹೇಳಿದ್ರೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಅನೇಕ ಕಡೆಗಳಲ್ಲಿ ಚಿನ್ನಯ್ಯ ಸ್ವತಃ ನಾನೇ ಹೂತಾಕಿದ್ದೇನೆ ಅಂತ ಹೇಳಿದಂಥ ಜಾಗದಲ್ಲಿ ಹುಡುಕಾಟ ನಡೆಸಿದ್ರು. ಕೇವಲ ಒಂದು ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ, ಮೂಳೆ, ಪಳುವಳಿಕೆಗಳು ಸಿಕ್ಕಿತ್ತು. ಆದರೆ ಈಗ ವಿಠಲ್ಗೌಡ ಹೇಳ್ತಾ ಇದ್ದಿದ್ದೇನು, ಚಿನ್ನಯ್ಯ ಹೂತಾಕ್ತಿದ್ದನ್ನು ನಾನೇ ನೋಡಿದ್ದೇನೆ ಅಂತ, ಆ ಸ್ಥಳಗಳು ನನಗೆ ಗೊತ್ತಿದೆ ಅಂತ. ಹೀಗಾಗಿ ಬಂಗ್ಲೆಗುಡ್ಡ ಕಾಡನ್ನು ಮೊದಲು ಇಡೀ ಕಾಡನ್ನು ಸರ್ವೆ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆಯನ್ನು ಮಾಡಿದರು. ಆದರೆ ಆ ಯೋಚನೆಯನ್ನು ಕೈಬಿಟ್ಟರು. ಅರಣ್ಯ ಇಲಾಖೆ ಸರ್ವೆ ಮಾಡಿದ ರೀತಿಯಲ್ಲಿ ಅರಣ್ಯ ಇಲಾಖೆಯ ಮಾಹಿತಿಯನ್ನು ಪಡೆದುಕೊಂಡರು. ಇದೀಗ ಆ ಬಂಗ್ಲೆಗುಡ್ಡ ಕಾಡಿಗೆ ಬಂದಿದ್ದಾರೆ. ಶೋಧ ಯಾವ ರೀತಿ ನಡೆಯುತ್ತೆ, ಯಾವ ರೀತಿಯ ಮಾದರಿಯನ್ನು ಅನುಸರಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅಗೇನು ಮತ್ತೆ ಗುದ್ದಲಿಯನ್ನು, ಪಿಕಾಸಿಯನ್ನು ಹಿಡಿದುಕೊಂಡು ಅಗಿಯುವ ಕಾರ್ಯನೋ, ಅಥವಾ ಮಿನಿ ಇಟಾಚಿಗಳನ್ನು ತೆಗೆದುಕೊಂಡು ಬಂದು ಅಗಿಯುವ ಕಾರ್ಯನೋ, ಅಥವಾ GPR ಮೂಲಕ ಅಗಿಯುವ ಕಾರ್ಯನೋ, ಹೇಗೆ ಇದು ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, SIT ರಚನೆಯಾದ ನಂತರದಲ್ಲಿ ಶೋಧ ಕಾರ್ಯಾಚರಣೆ ಮುಗಿದ ಮೇಲೆ ದಿಕ್ಕು ಬದಲಿಸಿದ SIT ತನಿಖೆ ಅಂಥೇಳಿ ಅನ್ನಿಸ್ತಾ ಇತ್ತು. ಬಟ್ ಈಗ ಮತ್ತೊಂದು ರೀತಿಯ ಮಕ್ಕಳಿಗೆ ಹೊರಳಿದೆ. ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಆಧರಿಸಿ ಈ ಶೋಧವನ್ನು ಮಾಡಲಾಗ್ತಾ ಇದೆ. ಬುರುಡೆ ತಂದ ಜಾಗವನ್ನು ಹಾಗೂ ಅಡಗಿಸಿಟ್ಟದ ಸ್ಥಳವನ್ನು ಅದರ ಸುತ್ತಲೂ ಕೂಡ ಮಹಜರು ಮಾಡಲಾಗಿದೆ. ಬಂಗ್ಲೆಗುಡ್ಡದಿಂದ ಈ ಬುರುಡೆಯನ್ನು ತಂದಿದ್ದಾಗಿ ಚಿನ್ನಯ್ಯನೂ ಹೇಳಿದ್ದ. ಸ್ವತಃ ವಿಠಲ್ಗೌಡ ಅವರನ್ನು ಕರೆದುಕೊಂಡು ಹೋಗಿ ಸ್ಥಳವನ್ನು ಮಹಜರು ಮಾಡಲಾಗಿತ್ತು. ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿದ್ದಂಥ ಸೌಜನ್ಯ ಮಾವ ವಿಠಲ್ಗೌಡ ಈ ಬಗ್ಗೆ SIT ಅಧಿಕಾರಿಗಳಿಗೆ ಹೇಳಿಕೆ ಕೊಟ್ಟಿದ್ದ. ಆ ಹೇಳಿಕೆಯನ್ನು ಆಧರಿಸಿ ಈಗಾಗಲೇ 2 ಬಾರಿ, 1 ಬಾರಿ ಅಲ್ಲ 2 ಬಾರಿ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ SITಯಿಂದ. ಬುರುಡೆ ತಂದ ಮತ್ತು ಅಡಗಿಸಿಟ್ಟ ಜಾಗದಲ್ಲಿ ಮಹಜರು ಕಾರ್ಯವನ್ನು SIT ಮಾಡಿತ್ತು. ಆದರೆ ಕೇವಲ 1-2 ಅನ್ನೋದಕ್ಕಿಂತ ಹೆಚ್ಚಾಗಿ ಕೇವಲ 1 ಬುರುಡೆ ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ, 1 ಬುರುಡೆ ಮಾತ್ರ ಅಲ್ಲ, ರಾಶಿ ಮಾನವನ ಕಳೆಬರಗಳಿದೆ ಅಂತ ಹೇಳಿ ವಿಠಲ್ಗೌಡ ಹೇಳಿದ್ದ. 1-2 ಅಲ್ಲ, ರಾಶಿ ಇದೆ ಅಂತ. ಆ ರಾಶಿ ಮೂಳೆಗಳನ್ನು, ಕಳೆಬರಗಳನ್ನು ಅಥವಾ ಬುರುಡೆಗಳನ್ನು ಈಗ ಹೊರತೆಗಿಲಿಕ್ಕೆ ಆಗುತ್ತಾ? ವಿಠಲ್ಗೌಡ ಹೇಳಿದ ಮಾತನ್ನು ನಂಬಿ ಈಗ ಮತ್ತೆ ಅದನ್ನು ಉತ್ಖನನ ಮಾಡಲಿಕ್ಕೆ ಆಗುತ್ತಾ? ಮಹಜರು ವೇಳೆಯೂ ಕೂಡ ಸಾಕಷ್ಟು ಅಸ್ಥಿಪಂಜರ ಕಾಣಿಸಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. SIT ವಿಚಾರಣೆ ಬಳಿಕ ಹೇಳಿಕೆಯನ್ನು ನೀಡಿದ್ದರು ಸೌಜನ್ಯ ಮಾವ ವಿಠಲ್ಗೌಡ. ಹೀಗಾಗಿ ಇವತ್ತು ಮತ್ತೊಮ್ಮೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಮಹಜರು ಪ್ರಕ್ರಿಯೆ ನಂತರದಲ್ಲಿ ಮಾರ್ಕಿಂಗ್ ಮಾಡಿಸ್ತಾರಾ, ಶೋಧ ಮಾಡ್ತಾರಾ, ಉತ್ಖನನ ಮಾಡ್ತಾರಾ, ಹೇಗೆ ಏನು ಎತ್ತ ಅಂತ ಹೇಳಿ ಗೊತ್ತಾಗಬೇಕಾಗಿದೆ. ಬಟ್ ಈ ಬುರುಡೆ ರಹಸ್ಯ ಇದೆಯಲ್ಲ,
ಅಥವಾ ಈ ಬುರುಡೆ ಪ್ರಕರಣದ ರಹಸ್ಯ ಇದೆಯಲ್ಲಿ ಎಲ್ಲೆಲ್ಲೋ ಹೋಗಿ ಹೇಗೇಗೋ ತಿರುವುಗಳನ್ನು ಪಡೆದುಕೊಂಡು ಮತ್ಯಾವುದೋ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ. ಅನೇಕ ಷಡ್ಯಂತ್ರದ ಭಾಗವಾಗಿಯೂ ಕೂಡ ತನಿಖೆ ಆಯಿತು. ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಆಗಿ ಬದಲಾವಣೆ ಆಗಿದ್ದ ರೀತಿಯ ಬಗ್ಗೆ ತನಿಖೆ ಆಯಿತು. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಹಲವರನ್ನು ವಿಚಾರಣೆಗೆ ಒಳಪಡಿಸಿದರು. ಆಗ ವಿಚಾರಣೆಗೆ ಹಾಗೆಯೇ ಒಳಪಡಿಸಿದಾಗ ವಿಠ್ಠಲಗೌಡನನ್ನು ಕೂಡ ಒಳಪಡಿಸಲಾಯಿತು. ಈಗ ವಿಠ್ಠಲಗೌಡ ಒಂದು ರೀತಿ ಆಶ್ಚರ್ಯಕರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಆಧರಿಸಿ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದೆ SIT. ಆ ಸ್ಥಳಕ್ಕೆ, ಬಂಗ್ಲೆಗುಡ್ಡ ಸ್ಥಳಕ್ಕೆ ಇವತ್ತು ಮತ್ತೊಮ್ಮೆ ಮಹಜರಿಗೆ ಬಂದಿದ್ದಾರೆ.